ನಮಸ್ಕಾರ ರೀ ಎಲ್ಲರಿಗೂ. ಈಸಿಯಾಗಿ ಜೀರಾ ರೈಸ್ ಹೆಂಗೆ ಮಾಡೋದಂತ ನೋಡುವಂತ್ರೆ ಬರ್ರಿ. ನಾನು ಯಾವ್ಯಾವ ಐಟಮ್ಸ್ ತೊಗೊಂಡೇನಂದ್ರೆ ಬಟಾಣಿ ಕಾಳು, ಒಂದು ಹಿಡಿಯಷ್ಟು ಕೊತ್ತಂಬರಿ, ಒಂದು ಆಲೂಗಡ್ಡೆನ ಸಿಪ್ಪಿ ತೆಗೆದ ಕಟ್ ಮಾಡಿ ಇಟ್ಕೊಂಡೇನ್ರಿ, ಒಂದು ಹಿಡಿಯಷ್ಟು ಪುದೀನ, 10-15 ಗೋಡಂಬಿ, 4 ಮೆಣಸಿನ್ಕಾಯಿನ ಈ ಥರ ಉದ್ದಗ ಸೀಳಿ ಇಟ್ಕೊಂಡೀನಿ, 2 ಇಂಚಷ್ಟ ಮಸಾಲೆ ಚಕ್ಕಿನ ಕಟ್ ಮಾಡಿ ಇಟ್ಕೊಂಡೀನಿ, 4 ಲವಂಗ, 1 ಸ್ಪೂನ್ ಕಸೂರಿ ಮೇಥಿ, 2 ಏಲಕ್ಕಿ, 1 ಸ್ಪೂನ್ ಜೀರಿಗೆ, 3 ಮಸಾಲ ಚಕ್ರ ಹೂವು, ಪಲಾವ್ ಎಲೆ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಮಸಾಲ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ಉಪ್ಪು, 3 ಸ್ಪೂನ್ ತುಪ್ಪ, 2 ಗ್ಲಾಸ್ ಅಕ್ಕಿ. 2 ಗ್ಲಾಸ್ ಅಕ್ಕಿ ತೊಗೊಂಡಿಲ್ಲ, ಆ ಅಕ್ಕಿನ ನೀರಾಗಿ ಸ್ವಚ್ಛವಾಗಿ ತೊಳೆದಿಟ್ಕೊಳತ್ತೀನಿ. ಇವಾಗ ನೆಕ್ಸ್ಟ್ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ತುಪ್ಪ ಹಾಕೊಳತ್ತೀನಿ. ತುಪ್ಪ ಬಿಸಿ ಆದ ನಂತರ ಜೀರಿಗೆ ಹಾಕೊಳತ್ತೀನಿ. ನೆಕ್ಸ್ಟ್ ಚಕ್ರ ಹೂವು ಹಾಕೊಳತ್ತೀನಿ, ಮಸಾಲ ಚಕ್ಕಿ ಹಾಕೊಳತ್ತೀನಿ, ಏಲಕ್ಕಿ ಕಾಯಿ ಹಾಕೊಳತ್ತೀನಿ, ಲವಂಗ ಹಾಕತ್ತೀನಿ, ಪಲಾವ್ ಎಲೆ ಹಾಕೊಳತ್ತೀನಿ, ಮೆಣಸಿನ್ಕಾಯಿ ಹಾಕೊಳತ್ತೀನಿ, ಆಲೂಗಡ್ಡೆ ಹಾಕೊಳತ್ತೀನಿ, ಗೋಡಂಬಿ ಹಾಕೊಳತ್ತೀನಿ, ಬಟಾಣಿ ಕಾಳು ಹಾಕೊಳತ್ತೀನಿ. ಇವನ್ನೆಲ್ಲಾನು ಇವಾಗ ತುಪ್ಪದೊಳಗೆ ಫ್ರೈ ಮಾಡ್ಕೊಳತ್ತೀನಿ. ತುಪ್ಪ ಇಲ್ಲ ಅಂತಂದ್ರೆ ಎಣ್ಣೆ ಉಪಯೋಗ ಮಾಡಿದ್ರು ನಡೀತೈತ್ರಿ. 2 ನಿಮಿಷ ಫ್ರೈ ಆದ್ರಿಂದ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳತ್ತೀನಿ, 1 ಸ್ಪೂನ್ ಉಪ್ಪು ಹಾಕೊಳತ್ತೀನಿ. ಮತ್ತೊಂದು ಸಾರಿ ಸರಿಯಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ ನಂತರ ನಾ 2 ಗ್ಲಾಸ್ ಅಕ್ಕಿ ತೊಗೊಂಡೇನ್ರಿ, ಅದಕ್ಕಾಗಿ 4 ಗ್ಲಾಸ್ ನೀರು ಹಾಕೊಳತ್ತೀನಿ. ನೆಕ್ಸ್ಟ್ ಪುದೀನ ಹಾಕೊಳತ್ತೀನಿ, ಕೊತ್ತಂಬರಿ ಹಾಕೊಳತ್ತೀನಿ, 1 ಸ್ಪೂನ್ ಧನಿಯಾ ಮಸಾಲ ಪೌಡರ್ ಹಾಕೊಳತ್ತೀನಿ, 1 ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕೊಳತ್ತೀನಿ, 1 ಸ್ಪೂನ್ ಕಸೂರಿ ಮೇಥಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ. ನೋಡ್ರಿ, ಇದು ಕುದಿಯಕ್ಕೆ ಸ್ಟಾರ್ಟ್ ಆಯ್ತು. ಇವಾಗ ಆಲ್ರೆಡಿ ನಾನು ತೊಳೆದಿಟ್ಕೊಂಡಿದ್ನಲ್ರಿ, ಆ ಅಕ್ಕಿ ಹಾಕೊಂಡು ಚಲೋ ತಮಗೆ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕಕ್ಕೆ ಬಿಡ್ತೇನೆ ರೀ. ಎರಡು ವಿಸಿಲ್ ಆದ ನಂತರ ಗ್ಯಾಸ್ ಸ್ಟವ್ ಆಫ್ ಮಾಡಿ ಕುಕ್ಕರ್ ಓಪನ್ ಮಾಡತ್ತೀನಿ. ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ, ಆಮೇಲೆ ಸರ್ವ್ ಮಾಡಿರಿ. ಇವಾಗ ನಮ್ಮ ಜೀರಾ ರೈಸ್ ರೆಡಿ ಆಯಿತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.